ಚಿತ್ರದುರ್ಗ ಹೊಡೆದಿರುವ ಹಂಚು, ಮಳೆ ಬಂದರೆ ಕೊಠಡಿಯೊಳಗೆ ಸೋರುವ ನೀರು, ಕುಸಿದಿರುವ ಗೋಡೆ, ಕಿತ್ತು ಹೋಗಿರುವ ನೆಲ, ಒಂದು ಕಡೆ ಕಟ್ಟಡದ ಕಿಟಕಿ ಬಾಗಿಲು ಮುರಿದು ಹೋಗಿರುವುದರ ಜೊತೆಗೆ ನೆಲವು ಕಿತ್ತುಕೊಂಡು ಹೋಗಿದ್ದು, ಮಳೆಗಾಲದಲ್ಲಿ ಶಾಲೆಯಲ್ಲಿ ನೀರು ತುಂಬಿಕೊಂಡಿರುತ್ತದೆ. ಇದರಿಂದ ಶಾಲೆ ಮಕ್ಕಳು ಪಾಠ ಕೇಳಲು ತೊಂದರೆಯಾಗುತ್ತಿದೆ. ಹಂಚುಗಳು ಹೊಡೆದು ಹೋಗಿ ಮಳೆ ಬಂದರೆ ಕಟ್ಟಡ ಸೋರುತ್ತದೆ. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಳಕು ಹೋಬಳಿಯ ರೇಣುಕಾಪುರ ಪಂಚಾಯಿತಿಗೆ ಶಾಲೆಯ ದುರಸ್ತಿ ಯಾವ ಕ್ಷಣದಲ್ಲಿ ಶಾಲೆ ಕುಸಿದು ಬೀಳುವುದೋ ಎಂದು ಪೋಷಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಶಾಲೆಯ 7 ಕೊಠಡಿಗಳು ಕುಸಿದು ಬಿದ್ದಿರುವುದರಿಂದ ಪೋಷಕರು ಬೇರೆ ಕಡೆ ಮಕ್ಕಳಿಗೆ ಶಿಕ್ಷಣ ಕೊಡಿಸುತ್ತಿದ್ದಾರೆ. ಈ ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ನಡೆಸಲು ವ್ಯವಸ್ಥೆ ಹೊಂದಿರುವುದಿಲ್ಲ. ಶಾಲೆಯಲ್ಲಿ 350 ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಅವರಿಗೆ ಕಟ್ಟಡದ ಕೊರತೆಯಿಂದ ವಿದ್ಯಾರ್ಥಿಗಳನ್ನ ರಂಗಮಂದಿರದಲ್ಲಿ ಶಿಕ್ಷಕರು ಮಕ್ಕಳಿಗೆ ಶಿಕ್ಷಣ ನೀಡುತ್ತಿದ್ದಾರೆ. ಸಂಬಂಧಪಟ್ಟ ಇಲಾಖೆಯವರು ಮಕ್ಕಳಿಗೆ ಕೊಠಡಿಗಳನ್ನು ನಿರ್ಮಿಸಲು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಶಾಲಾ ಕೊಠಡಿ ನಿಂತು ನೋಡಿದರೆ ಶಾಲೆಯ ಗೋಡೆಗಳು ಬೀಳುವ ಹಂತಕ್ಕೆ ತಲುಪಿವೆ. ಶಾಲೆಯ ಸ್ಥಿತಿ ಮಾತ್ರ ಹೇಳತೀರದಾಗಿದೆ. ಶಾಲಾ ಕೊಠಡಿ ನಿಂತು ನೋಡಿದರೆ ಹೊಡೆದ ಹಂಚಿನಿಂದ ಆಕಾಶ ಕಾಣುತ್ತದೆ. ಮಳೆ ಬಂದರೆ ಮಕ್ಕಳು ಪಾಠ ಕೇಳಲು ಹರಸಾಹಸ ಪಡುವಂತೆ ಆಗಿದೆ. ಬಿರುಕು ಬಿಟ್ಟ ಗೋಡೆಯಿಂದ ಸಾಕಷ್ಟು ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ 7ನೇ ತರಗತಿವರೆಗೆ ಒಟ್ಟು 354 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಶಾಲೆಯ ಹಂಚು ಕುಸಿದು ಬಿದ್ದಿರುವುದರಿಂದ ಶಿಕ್ಷಕರು ರೋಸಿ ಹೋಗಿದ್ದಾರೆ. ಸುತ್ತಲೂ ಇರುವ ಹಳೆ ಕಟ್ಟಡ ಯಾವ ಕ್ಷಣದಲ್ಲಿ ಕುಸಿದು ಬೀಳುತ್ತದೋ ಎಂಬ ಆತಂಕ ಶುರುವಾಗಿದೆ ಎಂದು ಶಾಲೆಯ ಶಿಕ್ಷಕರ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಕ್ಷೇತ್ರಾದ್ಯಂತ ಪ್ರತಿ ಹಳ್ಳಿಗೂ ತಿರುಗುತ್ತಿರುವ ಜೆಡಿಎಸ್ ಮುಖಂಡ ವೀರಭದ್ರಪ್ಪ ಶಾಲೆಗೆ ಭೇಟಿ ನೀಡಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಶ್ ರವರು ರೇಣುಕಾಪುರ ಪಂಚಾಯಿತಿಗೆ ಅತಿ ಶೀಘ್ರದಲ್ಲಿ ಈ ಗ್ರಾಮಕ್ಕೆ 5 ಕೊಠಡಿ ಮಂಜೂರು ಮಾಡಬೇಕು, ಮಾಡದೆ ಹೋದಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ರಾಜ್ಯ ಸರ್ಕಾರ ಶಾಲಾ ಕೊಠಡಿಗಳಿಗೆ ಅನುದಾನ ಬಿಡುಗಡೆ ಮಾಡುವಲ್ಲಿ ಬೇಜವಾಬ್ದಾರಿ ವಹಿಸುತ್ತಿದ್ದಾರೆ. ರಾಜ್ಯ ಸರ್ಕಾರ ಶಾಲಾ ಮಕ್ಕಳಿಗೆ ಆಸಕ್ತಿ ತೋರುತ್ತಿಲ್ಲ. ಭಾಷಣದಲ್ಲಿ ಸರ್ಕಾರಿ ಶಾಲೆಯ ಬಗ್ಗೆ ಅಪಾರ ಕಾಳಜಿ ವಹಿಸುತ್ತಿದ್ದಾರೆ ಎಂದು ಸುಖಾಸುಮ್ಮನೆ ಹೇಳುತ್ತಿದ್ದಾರೆ. ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಶಾಲೆಯ ದುಸ್ಥಿತಿ ನೋಡಿದರೆ ಗಳಗಳನೆ ಕಣ್ಣೀರು ಬರುತ್ತವೆ. ಚಿಕ್ಕ ಮಕ್ಕಳು ರಂಗಮಂದಿರದಲ್ಲಿ ಪಾಠ ಕೇಳುತ್ತಿರುವುದು ಕಷ್ಟಕರವಾಗಿದೆ. ಶಿಕ್ಷಣ ಇಲಾಖೆ ಇತ್ತ ಕಡೆ ಗಮನ ಹರಿಸುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಮೊಳಕಾಲ್ಮೂರು ತಾಲೂಕು ಅಧ್ಯಕ್ಷ ಕರಿಬಸಪ್ಪ, ತಾಲೂಕು ಅಧ್ಯಕ್ಷ ಎಸ್ಸಿ ಘಟಕದ ಅಧ್ಯಕ್ಷ ಎಂವೈ ಚನ್ನಕೇಶವ, ಬಾಬು ಪ್ರಕಾಶ್ ಓಬಣ್ಣ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿದರು. ವರದಿ ಹರೀಶ್ ನಾಯಕನಹಟ್ಟಿ, NKS TV 4. ಸ್ಕೂಲ ಬಿತ್ತೋಗಂಗೈತೆ ಟೇಸ್ಟ್ ತಗೊಂಡು ಏನು ಮಾಡ್ತಾರೆ? ಸ್ಕೂಲ ಬಿತ್ತೋಗೈತಲ್ಲ, ಅದು ತಗೊಂಡು ಏನು ಮಾಡ್ತಾರೆ? ಏನು ಇಲ್ಲಿ ಬರೋರ್ಗೆ ಲೀಡರ್ಗಳಿಗೆ, ಕಾಂಗ್ರೆಸ್ ಲೀಡರ್ಗೆ ಅವ್ರು ಕುತ್ಕೊಂಡು ಭಾಷಣ ಮಾಡಕ್ಕೆ ಬೇಕು. ಈ ಸ್ಕೂಲ್ ಎಲ್ಲ ನೋಡಲು 350 ಜನ ಮಕ್ಕಳು ಏನಾಗಬೇಕು? ನೀವು ಏನಂತ ಇದ್ದಾರೆ? ಕೊಟ್ಟಿದ್ದೀವಿ, ಗಮನಿಸಿ ಮಾಡ್ತೀವಿ. ಅಧ್ಯಕ್ಷರಿಗೆ ಗೊತ್ತಾಯ್ತು.